ತಾಯಿ ಮತ್ತು ಮಕ್ಕಳ ಚಿಕಿತ್ಸೆಗೆ ಅಂತ ತುಮಕೂರಿನ ಹೊರ ವಲಯದಲ್ಲಿರುವಂತಹ ಮರಳೂರು ಸಮೀಪದ ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಕಾಂಗರೂ ಕೇರ್ ಹೆಸರಿನ ತಾಯಿ ಮತ್ತು ಮಕ್ಕಳ ಚಿಕಿತ್ಸೆ ನೀಡುವಂತಹ ನೂತನ ಆಸ್ಪತ್ರೆ ಆರಂಭ ಆಗ್ತಾ ಇದೆ. ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ಹಾಗೂ ಬಿಜಿಎಸ್ನ ಎಂಡಿ ಶ್ರೀ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ನೂತನ ಸುಸಜ್ಜಿತ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು. ಹಿರಿಯ ನರರೋಗ ತಜ್ಞ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಅವರು 8ನೇ ಶಾಖೆ ಅಂದರೆ ಅವರ 8ನೇ ಶಾಖೆ ಇದು. ಇವತ್ತಿನಿಂದ ತುಮಕೂರಿನಲ್ಲಿ ಕಾಂಗರೂ ಕೇರ್ ಆಸ್ಪತ್ರೆ ಆರಂಭ ಆಗ್ತಾ ಇದೆ. ನಮ್ಮ ತುಮಕೂರಿನಲ್ಲಿ ಒಂದು ಕಾಂಗೂರು ಹಾಸ್ಪಿಟಲ್ ಏನು ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ಶೇಖರ್ ಸುಬ್ಬಯ್ಯನವರು ಬಂದು ಕರೆದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ಡಾಕ್ಟರ್ಸ್ ಯಾವಾಗಲೂ ಹಂಬಲ್ ಆಗಿರ್ತಾರೆ. ಇವತ್ತು ಅವರ ಹಂಬಲ್ನೆಸ್ ನೋಡಿ ನನಗೆ ತುಂಬ ಸಂತೋಷ ಆಗಿತ್ತು. ಇಲ್ಲಿಗೆ ಬಂದಾಗ ಇನ್ನೂ ಸಂತೋಷ ಆಯಿತು. ಯಾಕೆಂದರೆ ಅವ್ರ ಕೈಯಲ್ಲಿ ಇವತ್ತು ಕೈಗುಣ ಅಂತ ಹೇಳ್ತೀವಿ. ಡಾಕ್ಟರ್ಸ್ಗೆ ಯಾವಾಗಲೂ ಮುಖ್ಯವಾದದ್ದು ಕೈಗುಣ. ಆ ಕೈಗುಣ ಅನ್ನೋದು ಏನಿದೆ ಇವತ್ತು ಇದು ಎಷ್ಟು ಹಾಸ್ಪಿಟ್ಲ್ 8-9 ಹಾಸ್ಪಿಟ್ಲ್ ಆಗ್ತದೆ. ಇನ್ನು ಮುಂದಕ್ಕೆ ಅವರು ಇದೇ ರೀತಿ ಬಡ ಜನತೆಗೂ ಅನುಕೂಲ ಆಗ್ತಾ ಇದೆ. ಇವತ್ತು ಒಂದು ದುಡ್ಡುಗೋಸ್ಕರ ಡಾಕ್ಟ್ರು ಒಂದು ಸೇವೆ ಮಾಡ್ತಾ ಇಲ್ಲ. ನಮ್ಮ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ಹೇಳ್ತಿದ್ರು ಜನಸೇವೆಯೇ ಜನಾರ್ದನ ಸೇವೆ ಅಂತ. ಆ ಉದ್ದೇಶ ಇಟ್ಕೊಂಡು ನಮ್ಮ ತುಮಕೂರಿನಲ್ಲಿ ಈ ಜನತೆಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಕಂಡಿದ್ದಾರೆ. ಈ ಹಾಸ್ಪಿಟಲ್ ಮುಂದಕ್ಕೆ ಒಳ್ಳೆಯ ಹೆಸರು ತರಬೇಕು. ಕಾಂಗೂರು ಅಂತ ಬೆಂಗಳೂರು ಒಂದರೊಳಗೇ ಆದರೆ ಸಾಲದು ಅಂತ ಹೇಳಿ ಡಿಸ್ಟಿಕ್ ಲೆವೆಲ್ಗೆ ಈಗ ಎಂಟ್ರಿ ಆಗ್ತಾ ಇದ್ದಾರೆ. ಮೈಸೂರೆಲ್ಲ ಆಗಿದೆ, ರಾಮನಗರ ಆಗಿದೆ, ಈಗ ತುಮಕೂರೆಲ್ಲ ಆಗ್ತಾ ಇದೆ. ಈ ರೀತಿ ಇನ್ನೂ ಹೆಚ್ಚಿನ ಜನಗಳಿಗೆ ಬೇಕಾಗಿದೆ. ಇವತ್ತು ಈ ಹಾಸ್ಪಿಟಲ್ಗಳು ಈ ಕ್ವಾಲಿಟಿ ನೋಡಿಕೊಂಡು ಇವತ್ತು ಜನ ಬರ್ತಾ ಇದ್ದಾರೆ. ಆ ಕ್ವಾಲಿಟಿಲಿ ಕಾಂಗೂರು ಹಾಸ್ಪಿಟಲ್ಲು ಮೊದಲನೇದಾಗಿ ತುಂಬ ಯಶಸ್ಸು ಗಳಿಸ್ತಾ ಇದೆ. ನಮ್ಮ ಇಲ್ಲಿನ ಕುಣಿಗಲ್ ಕ್ಷೇತ್ರದ ಶಾಸಕರಾದ ನಮ್ಮ ಡಾಕ್ಟರ್ ರಂಗನಾಥ್ ಅವರು ಸಹ ಯಾವುದೇ ಒಂದು ಹಲವಾರು ಕಾರ್ಯಕ್ರಮ ಇದ್ದರೂ ಈ ಹಾಸ್ಪಿಟಲ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಪ್ರೀತಿ ವಿಶ್ವಾಸ ಈ ಹಾಸ್ಪಿಟಲ್ ಸದಾ ಕಾಲ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಇವತ್ತು ಹಾಸ್ಪಿಟಲ್ ನಮ್ಮ ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ತಾಯಿ ಮತ್ತು ಮಗು ಆಸ್ಪತ್ರೆಯನ್ನು ತರಬೇಕು ಅಂತೇಳಿ ಡಾಕ್ಟರ್ ಸುಬ್ಬಯ್ಯನವರು ತಂದಿರೋಂಥದ್ದು ಭಾಳಷ್ಟು ಸಂತೋಷ ತಂದಿದೆ. ಹೆಚ್ಚಿನದಾಗಿ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಗುರುಗಳಾದಂಥ ಶೇಖರ್ ಸ್ವಾಮೀಜಿ ಅವರು ಬಂದಿದ್ದಾರೆ. ಅವರ ಒಂದು ಇವತ್ತು ಆಶೀರ್ವಾದದೊಂದಿಗೆ ನಮ್ಮ ಡಾಕ್ಟರ್ ಶೇಖರ್ ಸುಬ್ಬಯ್ಯನವರು ಮಾಡಲೇಬೇಕು ಒಂದು ಉನ್ನತ ಮಟ್ಟದ ತಾಯಿ ಮಗು ಆಸ್ಪತ್ರೆಯನ್ನು ಮಾಡ್ತಿರೋಂಥದ್ದು ಸಂತೋಷ ಮತ್ತು ಸ್ವಾಗತಾರ್ಹ. ಹೆಚ್ಚಿನದಾಗಿ ಸರ್ಕಾರದ ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬರು ಕುಟುಂಬಕ್ಕೂ ತಾಯಿ ಮತ್ತು ಮಗುನ ರಕ್ಷಣೆ ಕೊಡೋಂಥದ್ದು ಮತ್ತು ಆರೋಗ್ಯ ದೃಷ್ಟಿಯಿಂದ ಮಾಡಬೇಕಾದಂಥ ಜವಾಬ್ದಾರಿ ಇರೋದನ್ನು ಒಬ್ಬ ಪ್ರೈವೇಟ್ ಇನ್ಸ್ಟಿಟ್ಯೂಷನಿಂದ ಮಾಡ್ತಾ ಇರೋಂಥದ್ದು. ಇವತ್ತು ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡಿರೋದನ್ನು ಉದ್ಯಮದಾರರು ಬಂದು ನಾವು ಮಾಡ್ತೇವೆ ಅಂತ ಎಲ್ಲ ರೀತಿಯ ಸುಸಜ್ಜಿತವಾದದ್ದು. ಅದರಲ್ಲೂ ಹೆಚ್ಚಿನದಾಗಿ ನಾನೊಬ್ಬ ವೈದ್ಯನಾಗಿ NICU ಈಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಆ ಮಕ್ಕಳನ್ನ ಆಗ್ತಾನೆ ಹುಟ್ಟಿರೋಂಥ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಸ್ಟಾಫ್ ಕೊರತೆ ಇದೆ. ಅದನ್ನು ಜವಾಬ್ದಾರಿನ ಇವತ್ತು ತುಂಬಿಸ್ತಾ ಇದ್ದಾರೆ ಅಂತಂದರೆ ನಾನು ಸರ್ಕಾರದ ವತಿಯಿಂದನೂ ಶ್ಲಾಘನೀಯ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಏನು ಫೌಂಡರ್ CEO ಮತ್ತು ನಾನು ಪೀಡಿಯಾಟ್ರಿಷಿಯನ್ ನ್ಯೂರಾಲಜಿಸ್ಟ್ ಅಂತ ಸ್ವಾಮೀಜಿ ಮತ್ತು ಡಾಕ್ಟರ್ ರಂಗನಾಥ್ ಅವರೆಲ್ಲ ಹೇಳಿದ್ದಾರೆ ಹಾಸ್ಪಿಟಲ್ ಬಗ್ಗೆ. ನಾನು ಜಸ್ಟ್ ಆ್ಯಡ್ ಮಾಡಿಬಿಡ್ತೀನಿ ಅಷ್ಟೇ. ಇದು 8ನೇ ಬ್ರಾಂಚ್. ಇದು ತುಮಕೂರಲ್ಲಿ ಯಾಕೆ ಮಾಡಿದ್ವಿ ಅಂದರೆ ಈ ಟೈರ್ 3 ಸಿಟೀಸಲ್ಲಿ ವ್ಯಾಕ್ಯೂಮ್ ಇದೆ. ಹಾಗಾಗಿ ನಾವು ಮಾಡ್ತಾಯಿದ್ವಿ ಈ ಥರ ಫೆಸಿಲಿಟೀಸು. ಎಲ್ಲರಿಗೂ ತೋರಿಸಿದ್ದೀನಿ, ಸ್ವಾಮೀಜಿಯವ್ರಿಗೂ ಇದು ಕಾನ್ಸೆಪ್ಟ್ ಗೊತ್ತಿದೆ. ಯಾಕಂದರೆ ನಾವು ರಾಮನಗರದಲ್ಲಿ ಮಾಡಿದ್ವಿ. ಅದು ಸ್ವಾಮೀಜಿ ಎಷ್ಟು ನನಗೆ ಸಪೋರ್ಟ್ ಮಾಡಿದರೆ. ಆ ಹಾಸ್ಪಿಟ್ಲು 40 ವರ್ಷ ಹಳೆದು. ಅಲ್ಲಿ ಮಾಡಿದ್ಮೇಲೆ ಈಗ 1.5 ವರ್ಷ ಆಯ್ತು, ಇನ್ನೂ ಸ್ವಾಮೀಜಿ ಬಂದಿಲ್ಲ. ತಿರ್ಗಾ ಕರ್ಕೊಂಡು ಹೋಗ್ತೀನಿ. ಎಷ್ಟು ಇಂಪ್ರೂವ್ ಆಗಿದೆ. ಅದು ದುಡ್ಡಲ್ಲ, ನಾನು ಈಗ ತಾನೇ ಹೇಳ್ತಾರೆ. ಪೀಡಿಯಾಟ್ರಿಕ್ ಕೇಸಸ್ ಎಲ್ಲ ಬೆಂಗಳೂರಿಗೆ ಬರ್ತಾಯಿತ್ತು. ಮಿನಿಮಲ್ ಆಕ್ಸಿಜನ್ ಇದು ಬರ್ತಾಯಿತ್ತು. ಈಗ ಅಲ್ಲಿ ಅದೊಂದೇ ಅಲ್ಲ, 28 ವೀಕ್ ಇರೋದು ನೋಡ್ಕೊಂಡಿದ್ದು ಸ್ವಾಮೀಜಿ. 28 ವೀಕ್ಸ್ ಅದು ಬೆಂಗಳೂರಲ್ಲಿ ನೋಡಿಕೊಂಡ್ರೆ